ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿ.ಕೆ. ಶಿವಕುಮಾರ್ ವಿರುದ್ಧವೇ ಗುಡುಗು ಬಿಟ್ರ ಸಿದ್ದರಾಮಯ್ಯನವರು. ಜಟಾಪಟಿ ತೀವ್ರ ತಿಕ್ಕಾಟ ಆಗ್ತಿರೋ ಹೊತ್ತಲ್ಲಿ ಡಿ.ಕೆ. ಶಿವಕುಮಾರ್ಗೆ ಸ್ವಾರ್ಥಿ ಅಂದ್ರ ಸಿದ್ದರಾಮಯ್ಯನವರು. ಇದು ಈಗ ಇನ್ನೊಂದು ಹಂತಕ್ಕೆ ಹೊತ್ತಿಕೊಳ್ಳಲಿದೆ ಕೈಪಾಳ್ಯದಲ್ಲಿ. ಏನು ಡೆವಲಪ್ಮೆಂಟು? ಸಿದ್ದರಾಮಯ್ಯನವ್ರಿಗೆ ಈಗ ಜಾತಿ ಗಣತಿ ವಿಚಾರದಲ್ಲಿ ಬಹಳ ದೊಡ್ಡ ಸೆಟ್ ಬ್ಯಾಕ್ ಎದುರಾಯ್ತಾ? ಈ ರೀತಿ ಅವರ ವರ್ತನೆ ಆಕ್ರೋಶಕ್ಕೆ ಕಾರಣವಾಗಿದೆ. ಹೈಕೋರ್ಟ್ನ ಆದೇಶವನ್ನೇ ಉಲ್ಲಂಘಿಸಿದ್ರ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ. ಮಹತ್ವದ ಬೆಳವಣಿಗೆ ಬಗ್ಗೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಜಾತಿ ಗಣತಿ ವಿಚಾರದಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಆ ಡೀಟೇಲ್ಸ್ನ ಇಡ್ತಾ ಹೋಗ್ತೀವಿ ನೋಡಿ. ಜಾತಿ ಗಣತಿಯಲ್ಲಿ ನಂಬರ್ 1 ಹೈಕೋರ್ಟ್ ಏನು ಹೇಳ್ತು? ಯಾರ ಮಾಹಿತಿಯನ್ನು ಕೂಡ ಬಹಿರಂಗಗೊಳಿಸುವ ಹಾಗಿಲ್ಲ, ಮತ್ತು ಯಾರಿಗಾದರೂ ಇಷ್ಟ ಇದ್ದರೆ ಮಾತ್ರ ಸ್ವ ಇಚ್ಛೆಯಿಂದ ಅವರು ಮಾಹಿತಿ ಕೊಡಬಹುದು, ಇಲ್ಲ ಅದನ್ನು ತಿರಸ್ಕರಿಸುವ, ಜಾತಿ ಗಣತಿಯನ್ನು ತಿರಸ್ಕರಿಸುವಂಥ ಅಧಿಕಾರ ಜನಕ್ಕಿದೆ ಅನ್ನೋದನ್ನು ನೀವೇ ಎಜುಕೇಟ್ ಮಾಡಬೇಕು, ಪ್ರತಿಯೊಬ್ಬರಿಗೂ ಊರಿಗೂ ತಲುಪಿಸ್ಬೇಕು ಆ ಮಾಹಿತಿಯನ್ನು ಅಂತ ಹೇಳಿದ್ರಲ್ವ. ಆದರೆ ಈಗ ನೋಡಿ ಏನಾಗಿದೆ, ನಿನ್ನೆ ಸಿದ್ದರಾಮಯ್ಯನವರು ಈ ಮೂರ್ತಿ ದಂಪತಿ ಏನು ಬೃಹಸ್ಪತಿನ ಅಂತ ಸುಧಾಮೂರ್ತಿ ನಾರಾಯಣಮೂರ್ತಿ ದಂಪತಿ ಮಾಹಿತಿ ಕೊಡಲ್ಲ ಅಂತ ತಿರಸ್ಕರಿಸಿದ್ದರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಸಿದ್ದರಾಮಯ್ಯನವ್ರಿಗೆ ಅದು ಶೋಭೆನೇ ತರಲಿಲ್ಲ. ಅವರಿಷ್ಟ, ಅದು ನಾರಾಯಣಮೂರ್ತಿ ದಂಪತಿ ಅವರು ಇಷ್ಟಪಟ್ಟಂಗೆ ಮಾಡಿದ್ದಾರೆ. ಅವರೇನು ಬೃಹಸ್ಪತಿಗಳ ಅಂತ ಹೇಳ್ತಾರೆ, ಅದು ಎಲ್ಲರಿಗೂ ಸಂಬಂಧಪಟ್ಟದ್ದು, ಈ ಜಾತಿ ಆ ಜಾತಿ ಅಂತೆಲ್ಲ ಅಬ್ಬರಿಸ್ತಾರೆ. ಸರಿ, ಆದರೆ ನಾರಾಯಣಮೂರ್ತಿ ಮತ್ತು ಕುಟುಂಬದವರು ಸಹಿ ಮಾಡಿದ್ದಾರೆ ಪತ್ರಕ್ಕೆ, ಎಲ್ಲರ ಮಾಹಿತಿಯನ್ನು ಗೌಪ್ಯವಾಗಿ ಕಾಪಾಡುವುದಕ್ಕೆ ತಾವು ಮಾಹಿತಿಯನ್ನು ಕೊಡಲ್ಲ ಅಂತ ಅವರು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಅವರು ಸಹಿ ಮಾಡಿರುವ ಗೌಪ್ಯವಾಗಿ ಕಾಪಾಡಲಾಗತ್ತೆ ಅಂತ ಹೇಳಿರೋ ರಾಜ್ಯ ಸರ್ಕಾರ ಈಗ ಅವರು ಸಹಿ ಮಾಡಿರುವ ಖಾಸಗಿತನಕ್ಕೆ ಗೌರವ ಕೊಡದೆ ಆ ಪತ್ರವನ್ನು ಹೊರಗಡೆ ಬಿಟ್ಟಿದ್ದು ಹೇಗೆ? ಎಲ್ಲ ಕಡೆ ವೈರಲ್ ಆಗ್ತಿದೆ ಆ ಪತ್ರ. ಅದು ಹೆಂಗೆ ಸಾಧ್ಯ ಆಯಿತು ಅನ್ನೋದಕ್ಕೆ ಫಸ್ಟ್ ಸ್ಪಷ್ಟೀಕರಣ ಕೊಡಲಿ, ನಾಳೆ ಕೋರ್ಟ್ಗೂ ಇವರು ಆನ್ಸರೇಬಲ್ ಆಗ್ತಾರೆ ಅನ್ನುವಂಥ ಆಕ್ರೋಶ ಎದ್ದಿದೆ. ಹಾಗಾದ್ರೆ ಅದು ಹೆಂಗೆ ಸಾಧ್ಯ ಆಯಿತು? ಇನ್ನೂ ಒಂದು ದಿನ ವಿಸ್ತರಣೆ ಮಾಡಿದ್ದಾರೆ. ಆಲ್ಮೋಸ್ಟ್ ಈಗ ಗಣತಿ ಮುಗಿತಾ ಬಂತು, ಇನ್ನು ಒಂದು ದಿನ ಅಂತ ಕೊಟ್ಟಿದ್ದಾರೆ. ಈಗ ಮಾಹಿತಿ ಬಹಿರಂಗ ಆಯ್ತಲ್ಲ, ಅವರು ದೊಡ್ಡ ಮನುಷ್ಯರಾಗಿದ್ದಕ್ಕೆ ಮೂರ್ತಿ ಫ್ಯಾಮಿಲಿದಾಗಿದ್ದಕ್ಕೆ ಗೊತ್ತಾಯಿತು, ಬೇರೆಯವ್ರದ್ದು ಅದ್ರ ಗೊತ್ತೂ ಆಗಲ್ಲ. ಎಲ್ಲೆಲ್ಲಿ ಏನೇನು ಮಾಹಿತಿ ಮಿಸ್ಯೂಸ್ ಆಗುತ್ತೆ ಅಂತ ತಿಳ್ಕೊಳ್ಳೋದು ಹೇಗೆ? ಈಗ ಅವ್ರದ್ದು ಫ್ಯಾಮಿಲಿ ಖಾಸಗಿ ತನಕ ಧಕ್ಕೆ ಬಂದಂಗೆ ಆಗಲಿಲ್ವಾ? ಅವ್ರಿಷ್ಟ, ಅದು ಅವರು ಕೊಡಲ್ಲ ಅಂದರು. ಪತ್ರ ಹೆಂಗೆ ವೈರಲ್ ಆಯಿತು ಅನ್ನುವಂಥ ಆಕ್ರೋಶ ಎದ್ದಿದೆ. BJP ಈಗ ಮುಗಿಬಿದ್ದಿದೆ. ಇನ್ಫೋಸಿಸ್ನವ್ರೇನು ಬೃಹಸ್ಪತಿಗಳ ಮೂರ್ತಿ ದಂಪತಿ ಜಾತಿ ಗಣತಿ ತಿರಸ್ಕಾರ ಮಾಡಿದ್ದಕ್ಕೆ ಈ ರೀತಿ ಮಾತಾಡಿದ್ರೆ ಸಿದ್ದರಾಮಯ್ಯನವರು ಎಷ್ಟು ಸರಿ ಇದು? ಹಾಗಾದರೆ ನೀವು ಕೋರ್ಟ್ನ ಆದೇಶವನ್ನು ಧಿಕ್ಕರಿಸಿದ್ರ? ನಾವು ಕೆಳಜಾತಿಗೆ ಸಂಬಂಧಪಟ್ಟವರಲ್ಲ ಅಂತ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅನ್ನುವ ಆಕ್ರೋಶ ವ್ಯಕ್ತ ಆಗ್ತಿದೆ. ನಾವು ಹಿಂದುಳಿದ ಜಾತಿಯವರಲ್ಲ ಅಂತ ದೃಢೀಕರಣವನ್ನು ಕೊಟ್ಟು ಸುದ್ದಿಗಾರರೊಡನೆ ಅವರು ಮಾತಾಡಿದ್ದಾರೆ. ಈ ಸಮೀಕ್ಷೆ ನಡೀತಾ ಇರೋದು ಹಿಂದುಳಿದವ್ರಿಗಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕಿತ್ತು, ಯಾಕೆ ಈ ಇನ್ಫಾರ್ಮೇಷನ್ ಇಲ್ವಾ ಅವ್ರಿಗೆ ಅಂತೆಲ್ಲ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ. ಸರಿ, ಈಗ ನಾರಾಯಣಮೂರ್ತಿ ದಂಪತಿ ಮಾಡಿರುವ ತಪ್ಪೇನು? ಕೋರ್ಟ್ ಆದೇಶವನ್ನು ಸಿದ್ದರಾಮಯ್ಯನವರು ಧಿಕ್ಕರಿಸಿ ಅವರೇನು ಬೃಹಸ್ಪತಿಗಳ ಅನ್ನೋ ಪ್ರಶ್ನೆ ಕೇಳ್ದಂಗೆ ಆಗಲಿಲ್ವಾ? ಹಾಗಾದರೆ ಅವರ ಇಷ್ಟ, ಅವರ ಸ್ವ ಇಚ್ಛೆ ಅನ್ನೋದು ಇಲ್ಲಿರುವಾಗ ಅನ್ನೋದು ಒಂದು ವಿಷಯ. ಈಗ ಕಾಂಟ್ರವರ್ಸಿ ಕಾರಣ ಆಗಿರೋದು, ಆಕ್ರೋಶಕ್ಕೆ ಕಾರಣ ಆಗಿರೋದು ಇದು ಒಂದು ಬೆಳವಣಿಗೆ. ಆದರೆ ಜಾತಿ ಗಣತಿ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವೇ ಗುಡುಗಿದ್ರಾ ಅನ್ನೋ ಒಂದು ಪ್ರಶ್ನೆ ಕೂಡ ಎದ್ದಿದೆ. ಈಗ ಡಿ.ಕೆ. ಶಿವಕುಮಾರ್ ವಿರುದ್ಧವೇ ನೇರ ಗುಡುಗಿದ್ರಾ ಸಿದ್ದರಾಮಯ್ಯನವರು ಜಾತಿ ಗಣತಿ ವಿಚಾರದಲ್ಲಿ ಅನ್ನೋ ಥರ ಪ್ರಶ್ನೆ ಎದ್ದಿದೆ. ಈಗ ಸಮೀಕ್ಷೆ ವಿರೋಧ ಮಾಡ್ತಿರೋ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ಸಮೀಕ್ಷೆಯಲ್ಲಿ 60 ಪ್ರಶ್ನೆ ಇದೆ ಅಂತಿದ್ದಾರೆ. 60 ಪ್ರಶ್ನೆ ಯಾಕಿದೆ ಅಂತ ಕೇಳಿದ್ಯಾರು? ಡಿ.ಕೆ. ಶಿವಕುಮಾರ್ ಅವರು. ಅಧಿಕಾರಿಗಳಿಗೆ ದಬಾಯಿಸಿ 65 ಪ್ರಶ್ನೆಗೆ ಯಾರೇ ಉತ್ತರ ಕೊಡ್ತಾರೆ? ನಮಗೆ ತಾಳ್ಮೆ ಇಲ್ಲ, ಈ ರೀತಿಯೆಲ್ಲ ಪ್ರಶ್ನೆ ಕೇಳಿದ್ರೆ ಕುರಿ ಕೋಳಿ ಬ್ಯಾಂಕ್ ಡೀಟೇಲ್ಸು, ಅಂದರೆ ಬ್ಯಾಂಕಲ್ಲಿ ಸಾಲ ಮತ್ತೊಂದು ಅದೆಲ್ಲ ಡೀಟೇಲ್ಸ್ ಕೇಳಿದ್ರೆ ಯಾವನ್ನು ಉತ್ತರ ಕೊಡ್ತಾರೆ? ಬೆಂಗಳೂರಲ್ಲಿ ಈಗ ಇದನ್ನೆಲ್ಲ ಆನ್ಸರ್ ಮಾಡ್ಕೊಂಡು ಕೂತ್ಕೊಳ್ಳೋರು ಇದ್ದಾರಾ? ಹಾಗೆ ಆಯ್ತು ಕಡೆಗೆ ಅವ್ರು ಹೇಳ್ದಂಗೆ ಆಯಿತು. ಬೆಂಗಳೂರಲ್ಲಿ ಬಹಳಷ್ಟು ಜನ ಉತ್ತರ ಕೊಡೋಕೆ ಒಪ್ಕೊಳ್ಳಿಲ್ಲ. ಅದನ್ನು ಸ್ವತಃ ಆಯೋಗದ ಅಧ್ಯಕ್ಷರೇ ಹೇಳಿದ್ದಾರೆ, ಇದು 100% ಟಾರ್ಗೆಟ್ ರೀಚ್ ಆಗೋಕ್ಕಾಗಲ್ಲ, ಯಾಕಂದರೆ ಸಿಟಿಯಲ್ಲಂತೂ ಎಲ್ಲರೂ ಸಹಕರಿಸ್ತಿಲ್ಲ, ಟೈಮೂ ಇಲ್ಲ, ಇಂಟ್ರೆಸ್ಟು ಇಲ್ದಿರೋರು ಇದ್ದಾರೆ ಅಂತ ಅವರು ಹೇಳಿದ್ದಾರೆ. ಆಮೇಲೆ 35 ಪ್ರಶ್ನೆಗೆ ಉತ್ತರಿಸಿ ಸಾಕು ಅಂತ ಆಯೋಗದ ಅಧ್ಯಕ್ಷರೇ ತಾನೂ ಅಷ್ಟೇ ಆನ್ಸರ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಸೊ CM ಯಾಕೆ ಹಿಂಗೆ ಹೇಳ್ತಿದ್ದಾರೆ? ಈಗ ಇದು ಯಾವ ದ್ವಂದ್ವ ಅನ್ನೋದೇ ಅರ್ಥ ಆಗ್ತಿಲ್ಲ. ಆಯೋಗದ ಅಧ್ಯಕ್ಷರೇ ಈ ರೀತಿ ಅನೌನ್ಸ್ ಮಾಡಿದ ಮೇಲೆ
CM ಹೇಳ್ತಿದ್ದಾರೆ ಸಮೀಕ್ಷೆ ವಿರೋಧಿಸುವ ರಾಜಕಾರಣಿಗಳು, ಸ್ವಾರ್ಥ ರಾಜಕಾರಣಿಗಳು 60 ಪ್ರಶ್ನೆ ಇದೆ ಅಂತಿದ್ದಾರೆ. 60 ಪ್ರಶ್ನೆಗಳನ್ನ ಇಟ್ಟಿರೋದು ಯಾಕೆ ಅಂದರೆ ಸಮೀಕ್ಷೆಯಲ್ಲಿ ಎಲ್ಲ ರೀತಿ ಸಾಮಾಜಿಕ ಸೂಚಕಗಳಿರ್ತವೆ. ಕೇಂದ್ರ ಸರ್ಕಾರದಿಂದ ಆಗೋ ಸರ್ವೆ, ನೀತಿ ಆಯೋಗದ ಸರ್ವೆ, ಜನಸಂಖ್ಯೆ ಸರ್ವೆ, ಇವೆಲ್ಲದರಲ್ಲೂ ಇದೇ ರೀತಿ ಪ್ರಶ್ನೆಗಳಿವೆ. ಹಾಗಾದರೆ ಆಯಾಯ ಭೌಗೋಳಿಕ ಪ್ರದೇಶದಲ್ಲಿರೋ ಸಮಸ್ಯೆಗಳ ಕುರಿತಾದ ಪ್ರಶ್ನೆಗಳು ಇರಬೇಕಾ ಬೇಡವಾ ಅಂತ ಸಿದ್ದರಾಮಯ್ಯನವ್ರು ಕೇಳ್ತಿದ್ದಾರೆ. ಇದರಿಂದ ಜನರ ಸಮಸ್ಯೆ ತಿಳ್ಕೊಂಡು ರಾಜ್ಯ ಸರ್ಕಾರಕ್ಕೆ ಯೋಜನೆಗಳನ್ನು ರೂಪಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಿದ್ದಾರೆ. ಇದು ಸಿದ್ದರಾಮಯ್ಯನವ್ರು ಹೇಳ್ತಿರೋ ರೀತಿಯಲ್ಲಿ ಯಾವ ಸರ್ವೇನೂ ನಡೆದಿಲ್ಲ. ಬಹಳಷ್ಟು ಮನೆಗಳಿಗೆ ಎಲ್ಲರೂ ಸರ್ವೆಗೆ ಒಳಗಾದವರೇ ಇದ್ದೀರಿ, ನೀವೇ ಎಕ್ಸ್ಪೀರಿಯನ್ಸ್ ಮಾಡಿ ಏನು ಪ್ರಶ್ನೆ ಕೇಳ್ತಿದ್ದಾರೆ ಬಂದು. ಈಗ ಕಡೆಯಲ್ಲಿ ಬರ್ತಿರೋರು 3ರಿಂದ 4 ಪ್ರಶ್ನೆ ಕೇಳಿ ಫೋನ್ ನಂಬರು, ಆಧಾರ್ ನಂಬರ್ ಬರ್ಕೊಂಡು ಓಡ್ತಾ ಇದ್ದಾರೆ. ಯಾಕಂದರೆ ಸರ್ವೆ ಆಗಿದೆ ಅಂತ ತೋರಿಸ್ಬೇಕು ಅವ್ರಿಗೆ. ಜಾತಿ ಕೇಳ್ಕೊಂಡು ಅದೊಂದು ಬರ್ಕೊಂಡು ಫೋನ್ ನಂಬರ್, ಆಧಾರ್ ಕಾರ್ಡ್ ತೊಗೊಂಡು ಓಡ್ತಾ ಇದ್ದಾರೆ. ಬೇರೆ ಯಾವ ಡೀಟೇಲ್ಸನ್ನು ಕೇಳ್ತಿಲ್ಲ. ಫಸ್ಟು 65 ಪ್ರಶ್ನೆ, ಆಮೇಲೆ 35 ಪ್ರಶ್ನೆ ಸಾಕು ಅಂತ ಆಯೋಗ ಹೇಳುತ್ತೆ. ಅದಾದಮೇಲೆ ಈಗ ಬೆಂಗಳೂರಲ್ಲಿ ಯಾರಿಗೂ ಟೈಮ್ ಇಲ್ಲ, ಆನ್ಸರ್ ಮಾಡೋ ಪೇಷನ್ಸ್ ಇಲ್ಲ. ಸುಮ್ಮನೆ ಮನೆ ಕೌಂಟ್ ಮಾಡಿ ಮುಗಿಸಿದ್ದೀನಿ ಅನ್ನೋದಷ್ಟು ಮುಗಿಸಿದ್ರೆ ಸಾಕಾಗಿದೆ. ಹೆಸರಿಗೆ 3ರಿಂದ 4 ಪ್ರಶ್ನೆ ಕೇಳಿ ಓಡ್ತಿದ್ದಾರೆ. ಅದಕ್ಕೆ ಇಡೀ ಬೆಂಗಳೂರಿಗರು ಸಾಕ್ಷಿ ಹೇಳ್ತಾರೆ, ಹೀಗೆ ಆಗ್ತಿರೋದು ಸರ್ವೆ. ಹಾಗಾದರೆ ಇದರಿಂದ ಸಾಮಾಜಿಕ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯವಾಗತ್ತಾ ಸಿದ್ದರಾಮಯ್ಯನವ್ರಿಗೆ? ಇದು ಬೋಗಸ್ ಸರ್ವೆ ಹೌದಾ ಅಲ್ವಾ? ಈ ರೀತಿಯಲ್ಲಿ ಮಾಹಿತಿ, ಅದು ಕೂಡ ಇನ್ಕಮ್ ಎಷ್ಟಿದೆ ನಿಮ್ಮದು, ಇಷ್ಟು ಹಾಕ್ಕೊಳ್ಳ ಅಂತ ಬಹಳಷ್ಟು ಜನರ ಎಕ್ಸ್ಪೀರಿಯನ್ಸ್ ಇದೆ. 8 ಲಕ್ಷ ಅಂತ ಹಾಕ್ಕೋತೀನಿ ಅಂತ ಓಡ್ತಿದ್ದಾರೆ. ಒಳ್ಳೆ ಆದಾಯ ಇರೋರು BPL ಕಾರ್ಡ್ ತೊಗೊಂಡಿದ್ದಾರೆ ಅನ್ನೋದು ಸರ್ಕಾರಕ್ಕೆ ಗೊತ್ತಲ್ವಾ? ಎಷ್ಟೊಂದು ಜನ ಸುಳ್ಳು ಹೇಳಿ ಬೋಗಸ್ ಆಗಿ BPL ಕಾರ್ಡ್ ಹೊಂದಿರೋರು ಇದ್ದಾರೆ, ಲಾಭ ಪಡ್ಕೊಳ್ಳೋ ಜನ ಇದ್ದಾರೆ ಅಂತ. ಅಂಥದ್ರಲ್ಲಿ ಸುಳ್ಳು ಹೇಳಲ್ವಾ ಇವರ ಆದಾಯನ? ಹಾಗಾದರೆ ನೀವು ಈ ಗಣತಿಯ ಮೂಲಕ ಎಲ್ಲವನ್ನ ಸರಿ ಮಾಡ್ತೀನಿ ಸಮಾಜದಲ್ಲಿ ಅಂತ ಹೊರಟ್ರೆ ಖಂಡಿತ ಅದು ಸಾಧ್ಯವಿಲ್ಲ. ಹಾಗಾಗಿ ಇದು ಅನ್ಸೈಂಟಿಫಿಕ್ ಸರ್ವೆ ಅನ್ನುವ ಆಕ್ರೋಶ ವ್ಯಕ್ತವಾಗಿರೋದು. ಬೇಕಾಬಿಟ್ಟಿಯಾಗಿ ಸರ್ವೆ ಆಗಿದೆ ಬಹಳಷ್ಟು ಕಡೆಗಳಲ್ಲಿ. ಫಸ್ಟಿಂದ ನಾವು ರಿಪೋರ್ಟ್ ಮಾಡ್ತಿದ್ವಿ, ಹಲವು ಕಡೆ ಶಿಕ್ಷಕರು ಫೇಕ್ ಅಂದರೆ ಸರ್ಕಾರಿ ಅಧಿಕಾರಿಗಳನ್ನೆಲ್ಲ ಹೈರ್ ಮಾಡಿ ಯುವಕರನ್ನ 10,000, 20,000, 100 ಮನೆ 200 ಮನೆ ಅಂತ ಟಾರ್ಗೆಟ್ ಫಿಕ್ಸ್ ಮಾಡಿ ಕಳಿಸಿರೋದು ಸುದ್ದಿ ಆಯಿತು. ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತ ಅಧಿಕಾರಿಗಳೇ ಹೇಳಿದ್ರು. ಅದಾದ ಮೇಲೆ ಅತ್ಯಂತ ಮಹತ್ವದ್ದಿದ್ದು, ಮೀಟರ್ ಇಲ್ಲದ ಗುಡಿಸಲುಗಳನ್ನು ಬಿಟ್ಟಿದ್ದಾರೆ. ಬಾಡಿಗೆ ಮನೆಗಳನ್ನು, ಬಹಳಷ್ಟು ಮನೆಗಳನ್ನು ಬಿಡಲಾಗಿದೆ ಅನ್ನುವಂಥ ಕಂಪ್ಲೇಂಟ್ಸ್ ಕೂಡ ಬಂತು. ಪ್ರತಿಷ್ಠಿತ ಪತ್ರಿಕೆಗಳು ಆ ಮನೆಗಳನ್ನು ಕವರ್ ಮಾಡಿ ರಿಪೋರ್ಟ್ ಮಾಡಿತು. ಅದಾದಮೇಲೆ ಈಗ ಬೆಂಗಳೂರಲ್ಲಿ 2ರಿಂದ 3 ಪ್ರಶ್ನೆಯಲ್ಲಿ ಸರ್ವೆ ಅಂತಿಮ ಆಗ್ತಿದೆ. ಇದನ್ನು ಸಿದ್ದರಾಮಯ್ಯನವರು ಹೆಂಗೆ ಸಮರ್ಥನೆ ಮಾಡ್ಕೊಳ್ತಾರೆ? ವಿರೋಧಿಸುವ ಯಾರು 60 ಪ್ರಶ್ನೆ ಇದೆ ಅಂತ ಕೇಳಿದವರು ಸ್ವಾರ್ಥಿಗಳು, ಸ್ವಾರ್ಥ ರಾಜಕಾರಣಿಗಳು ಅಂತ ಈಗ DK ಶಿವಕುಮಾರ್ ಅವ್ರಿಗೆ ಡಿಚ್ಚಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಆದರೆ ಅಸಲಿಗೆ ನಡೀತಿರೋ ಸಮೀಕ್ಷೆಯ ಪರಿಸ್ಥಿತಿ ಇದಾಗಿದೆ. ಇದರ ನಡುವೆ ನಾರಾಯಣಮೂರ್ತಿ, ಸುಧಾಮೂರ್ತಿ ಅವ್ರಿಗೆ ಈ ರೀತಿ ಬಹಿರಂಗವಾಗಿ ಅವರೇನು ಬೃಹಸ್ಪತಿಗಳ ಅಂತ ಪ್ರಶ್ನೆ ಕೇಳಿದ್ದು ಒಂಚೂರು ಶೋಭೆ ತರಲಿಲ್ಲ. ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತನ್ನಂಗೆ ಆಗಲಿಲ್ವಾ CM? ಹಾಗಾದರೆ ಹೈಕೋರ್ಟ್ ಆದೇಶ ಇರೋವಾಗಲೂ ಕೂಡ ಅನ್ನುವ ಪ್ರಶ್ನೆ. ಇದೇನು ಅಧ್ಯಯನ ಮಾಡದೆ ಮಾಡಿರೋ ಸರ್ವೆ ಅಲ್ಲ, ತುಂಬ ಡೀಟೇಲ್ ಆಗಿ ಅವರು ಬರ್ಕೊಂಡಿದ್ದಾರೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅವಧಿ ವಿಸ್ತರಣೆ ಮಾಡಿದ್ದು ಯಾಕೆ ಅನ್ನೋದಕ್ಕೆ ಆನ್ಸರ್ ಕೊಟ್ಟಿದ್ದಾರೆ. ಸಮೀಕ್ಷೆ ನಡೆಸಿದ ಬಳಿಕ ವಿವರಗಳನ್ನು ಆ್ಯಪಲ್ಲಿ ದಾಖಲಿಸ್ತಾ ಇರೋದ್ರಿಂದಾಗಿ ಆರಂಭದಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ನೆಟ್ ಸಮಸ್ಯೆ ಆಗಿತ್ತು, ಹಾಗಾಗಿ ಸ್ವಲ್ಪ ನಿಧಾನ ಆಗಿತ್ತು. ಆತುರದಲ್ಲಿ ತಯಾರಿ ಇಲ್ಲದೆ ಸರ್ವೆ ನಡೆಸಿದ್ರಾ ಅನ್ನುವ ಪ್ರಶ್ನೆ, ಆಕ್ರೋಶ ಎದ್ದಿದೆಯಲ್ಲ, ಅದಕ್ಕೂ CM ಆನ್ಸರ್ ಮಾಡಿದ್ದಾರೆ. ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಸರ್ವೆ ಮಾಡೋದ್ರಿಂದ ಆರಂಭದಲ್ಲಿ ಅದಕ್ಕಾಗಿ 3-4 ಆ್ಯಪ್ ಅಭಿವೃದ್ಧಿಪಡಿಸಲಾಗಿದೆ. ಅವುಗಳನ್ನು ಕಾರ್ಯಗತಗೊಳಿಸೋದಕ್ಕೆ ಹೆಚ್ಚು ಕಡಿಮೆ 2-3 ದಿನ ಬೇಕಾಯಿತು. ಅಲ್ಲದೆ ಸಮೀಕ್ಷೆ ಜವಾಬ್ದಾರಿಯನ್ನು ಶಿಕ್ಷಕರಿಗೆ ನೀಡಿದ್ದ ಕಾರಣ ಅವರಲ್ಲಿ ಈ ಬಗ್ಗೆ ಆರಂಭದಲ್ಲಿ ಉತ್ಸಾಹ ಇರಲಿಲ್ಲ. ನಂತರ ತರಬೇತಿ ಕೊಟ್ಟು ಸಮೀಕ್ಷೆ ತಯಾರು ಮಾಡಿದ್ವು. ಜೊತೆಗೆ ಮಾಧ್ಯಮದಲ್ಲಿ ಸಮೀಕ್ಷೆ ನಡೆಯುವುದಿಲ್ಲ ಎಂದೆಲ್ಲ ತಪ್ಪು ಮಾಹಿತಿ ಬರ್ತಾನೆ ಇತ್ತು. ಹೀಗಾಗಿ ಆರಂಭದಲ್ಲಿ ಸ್ವಲ್ಪ ತೊಂದರೆ ಆಯಿತು ಅಂತ ಹೇಳ್ತಿದ್ದಾರೆ. ಈ ಸಮೀಕ್ಷೆಯಲ್ಲಿ ಆರಂಭದಲ್ಲಷ್ಟೇ ತೊಂದರೆ ಆಗಿದೆಯಾ? ಕಡೆ ತನಕ ನೀವು ಹೇಳಿದಂತೆ ಸರ್ವೆ ನಡೆದಿದೆಯಾ? ಅದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಆನ್ಸರ್ ಆಗುತ್ತೆ. ನೀವು ಏನು ಹೇಳ್ತಿದ್ರು ಆ ಥರ ಸರ್ವೆ ನಡೀತಾನೇ ಇಲ್ಲ ವಾಸ್ತವದಲ್ಲಿ. ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರೋದು, ಇದು ಜನಾನೇ ಎಕ್ಸ್ಪೀರಿಯನ್ಸ್ ಮಾಡಿರೋದು. ಬೇಕಾಬಿಟ್ಟಿಯಾಗಿ ಸರ್ವೆಗಳು ಬಹಳಷ್ಟು ಕಡೆಗೆ ನಡೆದಿದೆ. ಎಲ್ಲ ಕಡೆಗೆ ಹೆಂಗೆ ನಡೆದಿದೆಯೋ ಗೊತ್ತಿಲ್ಲ. ಬಹಳಷ್ಟು ಕಡೆಗಳಲ್ಲಿ ನಾವು ನೋಡಿದ ಏರಿಯಾಗಳಲ್ಲಿ ನಡೆದಿದೆ, ಅದು ವಾಸ್ತವ. ಜನ ಬೇರೆ ಬೇರೆ ಕಡೆ ಅವರವರ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊಳ್ತಿದ್ದಾರೆ. 15-20 ದಿನಗಳಲ್ಲಿ ವೈಜ್ಞಾನಿಕವಾಗಿ ಸಮೀಕ್ಷೆ ನಡೆಸೋದಕ್ಕೆ ಸಾಧ್ಯವಾ ಅಂದರೆ ಎಕ್ಸ್ಪರ್ಟ್ಗಳಿದ್ದಾರೆ. ವಿಶ್ವವಿದ್ಯಾಲಯದ ಕುಲಪತಿಗಳ ಜೊತೆಗೂ ಸಮೀಕ್ಷೆ ಕುರಿತು ಅಭಿಪ್ರಾಯ ಮಾಡಿದ್ದೀವಿ. ನಾವು ಬೇಕಾದಷ್ಟು ತಯಾರಿ ಮಾಡಿಕೊಂಡೇ ಸಮೀಕ್ಷೆ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರು ಟ್ವಿಟ್ಟರಲ್ಲಿ ಅಥವಾ ಬರಹದಲ್ಲಿ ಏನಾದರೂ ಉತ್ತರ ಕೊಡಬಹುದು. ವಾಸ್ತವ ಏನಾಗ್ತಿದೆ ಅನ್ನೋದನ್ನು ಜನರು ನೋಡ್ತಿದ್ದಾರೆ. ಜನರಿಗೆ ಉತ್ತರ ಇದೆ.
ಈ ಸಮೀಕ್ಷೆ ಎಷ್ಟರ ಮಟ್ಟಿಗೆ ಆ್ಯಕ್ಯುರೇಟ್ ಆಗಿರೋಕ್ಕೆ ಸಾಧ್ಯ ಅನ್ನೋದಕ್ಕೆ ಜನರೇ ಉತ್ತರವನ್ನು ಕಂಡುಕೊಂಡಿರುವಾಗ ನೀವು ಅವರು ಬೃಹಸ್ಪತಿಗಳ ಅಂತ ನಾರಾಯಣ ಮೂರ್ತಿ ದಂಪತಿಗಳನ್ನು ದಬಾಯಿಸಿದ್ದಿದೆಯಲ್ಲ, ಅದು ಏನೂ ಅವಶ್ಯಕತೆನೇ ಇರಲಿಲ್ಲ ಅನ್ನುವಂಥ ಪರಿಸ್ಥಿತಿ ಕಾಣಿಸ್ತಾ ಇದೆ. ಆತುರದಲ್ಲಿ ತಯಾರಿ ಇಲ್ಲದೆ ಸರ್ವೆ ನಡೆಸಿದ್ರ ಅನ್ನುವ ಪ್ರಶ್ನೆ ಆಕ್ರೋಶ ಎದ್ದಿದೆಯಲ್ಲ, ಅದಕ್ಕೂ CM ಆನ್ಸರ್ ಮಾಡಿದ್ದಾರೆ. ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಸರ್ವೆ ಮಾಡೋದ್ರಿಂದ ಆರಂಭದಲ್ಲಿ ಅದಕ್ಕಾಗಿ 3-4 ಆ್ಯಪ್ ಅಭಿವೃದ್ಧಿಪಡಿಸಲಾಗಿದೆ. ಅವುಗಳನ್ನು ಕಾರ್ಯಗತಗೊಳಿಸೋದಕ್ಕೆ ಹೆಚ್ಚು ಕಡಿಮೆ 2-3 ದಿನ ಬೇಕಾಯಿತು. ಅಲ್ಲದೆ ಸಮೀಕ್ಷೆ ಜವಾಬ್ದಾರಿಯನ್ನು ಶಿಕ್ಷಕರಿಗೆ ನೀಡಿದ್ದ ಕಾರಣ ಅವರಲ್ಲಿ ಈ ಬಗ್ಗೆ ಆರಂಭದಲ್ಲಿ ಉತ್ಸಾಹ ಇರಲಿಲ್ಲ. ನಂತರ ತರಬೇತಿ ಕೊಟ್ಟು ಸಮೀಕ್ಷೆ ತಯಾರು ಮಾಡಿದ್ವು. ಜೊತೆಗೆ ಮಾಧ್ಯಮದಲ್ಲಿ ಸಮೀಕ್ಷೆ ನಡೆಯುವುದಿಲ್ಲ ಎಂದೆಲ್ಲ ತಪ್ಪು ಮಾಹಿತಿ ಬರ್ತಾನೆ ಇತ್ತು. ಹೀಗಾಗಿ ಆರಂಭದಲ್ಲಿ ಸ್ವಲ್ಪ ತೊಂದರೆ ಆಯಿತು ಅಂತ ಹೇಳ್ತಿದ್ದಾರೆ. ಸೊ ಈ ಸಮೀಕ್ಷೆಯಲ್ಲಿ ಆರಂಭದಲ್ಲಷ್ಟೇ ತೊಂದರೆ ಆಗಿದೆಯಾ, ಕಡೆ ತನಕ ನೀವು ಹೇಳಿದಂತೆ ಸರ್ವೆ ನಡೆದಿದೆಯಾ, ಅದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಆನ್ಸರ್ ಆಗುತ್ತೆ. ನೀವು ಏನು ಹೇಳ್ತಿದ್ರು ಆ ಥರ ಸರ್ವೆ ನಡೀತಾನೇ ಇಲ್ಲ. ವಾಸ್ತವದಲ್ಲಿ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರೋದು, ಇದು ಜನನೇ ಎಕ್ಸ್ಪೀರಿಯನ್ಸ್ ಮಾಡಿರೋದು. ಬೇಕಾಬಿಟ್ಟಿಯಾಗಿ ಸರ್ವೆಗಳು ಬಹಳಷ್ಟು ಕಡೆಗೆ ನಡೆದಿದೆ. ಎಲ್ಲ ಕಡೆಗೆ ಹೆಂಗೆ ನಡೆದಿದೆಯೋ ಗೊತ್ತಿಲ್ಲ, ಬಹಳಷ್ಟು ಕಡೆಗಳಲ್ಲಿ ನಾವು ನೋಡಿದ ಏರಿಯಾಗಳಲ್ಲಿ ನಡೆದಿದೆ. ಅದು ವಾಸ್ತವ. ಜನ ಬೇರೆ ಬೇರೆ ಕಡೆ ಅವರವರ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊಳ್ತಿದ್ದಾರೆ. ಸೊ 15-20 ದಿನಗಳಲ್ಲಿ ವೈಜ್ಞಾನಿಕವಾಗಿ ಸಮೀಕ್ಷೆ ನಡೆಸೋದಕ್ಕೆ ಸಾಧ್ಯವಾ ಅಂದರೆ ಎಕ್ಸ್ಪರ್ಟ್ಗಳಿದ್ದಾರೆ. ವಿಶ್ವವಿದ್ಯಾಲಯದ ಕುಲಪತಿಗಳ ಜೊತೆಗೂ ಸಮೀಕ್ಷೆ ಕುರಿತು ಅಭಿಪ್ರಾಯ ಮಾಡಿದ್ದೀವಿ. ಸೊ ನಾವು ಬೇಕಾದಷ್ಟು ತಯಾರಿ ಮಾಡಿಕೊಂಡೇ ಸಮೀಕ್ಷೆ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರು ಟ್ವಿಟ್ಟರಲ್ಲಿ ಅಥವಾ ಬರಹದಲ್ಲಿ ಏನಾದರೂ ಉತ್ತರ ಕೊಡಬಹುದು. ವಾಸ್ತವ ಏನಾಗ್ತಿದೆ ಅನ್ನೋದನ್ನು ಜನರು ನೋಡ್ತಿದ್ದಾರೆ. ಜನರಿಗೆ ಉತ್ತರ ಇದೆ. ಈ ಸಮೀಕ್ಷೆ ಎಷ್ಟರ ಮಟ್ಟಿಗೆ ಆ್ಯಕ್ಯುರೇಟ್ ಆಗಿರೋಕ್ಕೆ ಸಾಧ್ಯ ಅನ್ನೋದಕ್ಕೆ ಜನರೇ ಉತ್ತರವನ್ನು ಕಂಡುಕೊಂಡಿರುವಾಗ ನೀವು ಅವರು ಬೃಹಸ್ಪತಿಗಳ ಅಂತ ನಾರಾಯಣ ಮೂರ್ತಿ ದಂಪತಿಗಳನ್ನು ದಬಾಯಿಸಿದ್ದಿದೆಯಲ್ಲ, ಅದು ಏನೂ ಅವಶ್ಯಕತೆನೇ ಇರಲಿಲ್ಲ ಅನ್ನುವಂಥ ಪರಿಸ್ಥಿತಿ ಕಾಣಿಸ್ತಾ ಇದೆ. ಸೊ ಈ ಸರ್ವೆ ಅಂತೂ ಇಂತೂ ಸಿದ್ದರಾಮಯ್ಯನವರು ಮಾಡಿ ಮುಗಿಸಿದ್ದಾರೆ. ಆದರೆ ಇದನ್ನು ಸಿದ್ದರಾಮಯ್ಯನವರ ಸಂಪುಟ, ಸಿದ್ದರಾಮಯ್ಯನವರ ಸರ್ಕಾರದ ಸಚಿವರುಗಳು, ಘಟಾನುಘಟಿ ಸಮುದಾಯದ ನಾಯಕರುಗಳು ಒಪ್ಕೊಳ್ತಾರ ಅನ್ನೋದನ್ನು ಕಾದು ನೋಡಬೇಕು. ಮೊದಲನ ಸಮೀಕ್ಷೆಯನ್ನು ವಿರೋಧಿಸಿದ್ದು ಯಾಕೆ? ಅನ್ಸೈಂಟಿಫಿಕ್. ಇದು ಸೈಂಟಿಫಿಕ್ ಆಗಿದೆ ಅಂತ ಹೆಂಗೆ ಪ್ರೂವ್ ಮಾಡ್ತಾರೆ ಇಷ್ಟೆಲ್ಲ ಮಿಸ್ಟೇಕ್ಸ್ ಆಗಿರೋವಾಗ ಅನ್ನೋದು ಅರ್ಥ ಆಗ್ತಿಲ್ಲ. ಇದನ್ನು ಒಪ್ಪಿಕೊಂಡು ಬಹಳಷ್ಟು ರಾಜಕಾರಣಿಗಳಿಗೆ ಅವರವರ ಅಸ್ತಿತ್ವಕ್ಕೆ ಸಮಸ್ಯೆ ಆದರೆ ಖಂಡಿತ ಆಕ್ರೋಶ ಏಳುತ್ತೆ. ಸೊ ಕಾದು ನೋಡಬೇಕು ಇದು ಎಲ್ಲಿಗೆ ಹೋಗಿ ತಲುಪತ್ತೆ ಅಂತ. ಒಟ್ಟಿನಲ್ಲಿ ಇಡೀ ಸಮೀಕ್ಷೆ ಕಾಂಟ್ರವರ್ಸಿಯಲ್ಲಿಯೇ ಕಡೆಗೂ ಮುಗಿಯೋ ಹಂತಕ್ಕೆ ಬಂದು ತಲುಪಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.